ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ ಯಶೋಧನ ರಾಜನ ಕಥೆಯನ್ನ ನೋಡೋಣ. ವಿಕ್ರಮಾದಿತ್ಯನು ಹೆಣವನ್ನ ಮತ್ತೆ ಹೆಗಲ ಮೇಲೆ ಹಾಕಿಕೊಂಡು ಹೊರಟ. ಆಗ ಬೇತಾಳವು ಮತ್ತೊಂದು ಕಥೆಯನ್ನ ಆರಂಭ ಮಾಡಿತು. ಕನಕಪುರ ಅನ್ನೋ ನಗರದಲ್ಲಿ ಯಶೋಧನ ಅನ್ನೋ ರಾಜ ಇರ್ತಾನೆ. ಅವನ ರಾಜ್ಯದಲ್ಲಿದ್ದ ಒಬ್ಬ ವ್ಯಾಪಾರಿಗೆ ಉನ್ಮಾದಿನಿ ಅನ್ನೋ ರೂಪವತಿಯಾದ ಮಗಳಿರ್ತಾಳೆ. ಅವಳು ಪ್ರಾಪ್ತ ವಯಸ್ಸಿಗೆ ಬರಲು ಅವನು ರಾಜನ ಹತ್ತಿರಕ್ಕೆ ಬಂದು, ಪ್ರಭು, ನನಗೆ ರತ್ನದಂತ ಒಬ್ಬ ಮಗಳಿದ್ದಾಳೆ. ಅವಳನ್ನು ತಮಗೆ ತಿಳಿಸದೆ ಮತ್ತೊಬ್ಬನಿಗೆ ಮದುವೆ ಮಾಡಿಕೊಡಲು ಇಷ್ಟ ಇಲ್ಲ. ರತ್ನಗಳಿಗೆಲ್ಲ ರಾಜನೇ ಒಡೆಯ. ಅವಳನ್ನು ಸ್ವೀಕರಿಸುವುದು ಬಿಡುವುದು ನಿಮಗೆ ಸೇರಿದ್ದು ಅಂತ ಭಿನ್ನವಿಸಿಕೊಂಡ. ರಾಜನು ಆ ಹುಡುಗಿಯನ್ನು ನೋಡಿಕೊಂಡು ಬರುವಂತೆ ಕೆಲವರು ಬ್ರಾಹ್ಮಣರನ್ನ ಕಳುಹಿಸಿದ. ಅವರು ಹೋಗಿ ನೋಡಿ, ಇಷ್ಟೊಂದು ರೂಪವತಿಯನ್ನ ಮದುವೆ ಮಾಡಿಕೊಂಡರೆ ಮಹಾರಾಜ ರಾಜ್ಯವನ್ನು ನೋಡಿಕೊಳ್ಳುತ್ತಾನೆಯೇ ಅಂತ ಅಂದುಕೊಂಡು ಅವಳು ಲಕ್ಷಣವಂತೆ ಅಲ್ಲ ಅಂತ ಸುಳ್ಳು ಹೇಳಿಬಿಟ್ರು. ರಾಜ ಬೇಡ ಅನ್ನಲು ಆ ವರ್ತಕ ಅವಳನ್ನು ಬಲದರ ಅನ್ನೋ ಅವನ ಸೇನಾಪತಿಗೆ ಕೊಟ್ಟು ಮದುವೆ ಮಾಡಿದ. ವಸಂತ ಮಾಸ ಬರಲು ಒಂದು ದಿನ ರಾಜನು ಆನೆಯ ಮೇಲೆ ಕುಳಿತು ವಸಂತೋತ್ಸವ ನೋಡುವುದಕ್ಕೆ ಅಂತ ಹೊರಟ. ಅವನ ರೂಪವನ್ನ ನೋಡಿ ಮನಸ್ಸು ಕಲಕೀತು. ಆದ್ದರಿಂದ ಕುಲಸ್ತ್ರೀಯರೆಲ್ಲರೂ ಒಳಗೆ ಇರಿ ಅಂತ ಡಂಗೂರ ಹೊಡೆಸಲಾಯಿತು. ತಾನು ಲಕ್ಷಣವಾಗಿಲ್ಲ ಅಂತ ರಾಜನು ನಿರಾಕರಿಸಿದ್ದ ಅನ್ನೋದನ್ನ ಕೇಳಿ ಮನನೊಂದಿದ್ದ ಉನ್ಮಾದಿನಿಯು ರಾಜನು ತನ್ನನ್ನು ನೋಡಲಿ ಅಂತ ತನ್ನ ಮನೆಯ ಮಹಡಿ ಮೇಲೆ ಹತ್ತಿ ನಿಂತ್ಕೊಂಡ್ಳು. ರಾಜನಿಗೆ ಅವಳನ್ನ ನೋಡಿ ಮೋಹದಿಂದ ಹುಚ್ಚು ಹಿಡಿದಂತಾಯಿತು. ವಿಚಾರಿಸಿದಲ್ಲಿ ತಾನು ಹಿಂದೆ ಬೇಡ ಎಂದು ಬಿಟ್ಟವಳೇ ಅವಳು ಅಂತ ತಿಳಿಯಿತು. ಕೂಡಲೇ ಆ ಸುಳ್ಳು ಹೇಳಿದ್ದ ಬ್ರಾಹ್ಮಣರನ್ನ ದೇಶ ಬಿಟ್ಟು ಓಡಿಸಿ ಉನ್ಮಾದಿನಿಯ ಚಿಂತೆಯಲ್ಲಿಯೇ ಮಗ್ನನಾದ. ಅದನ್ನು ತಿಳಿದ ಆಪ್ತರು, ಇದಕ್ಯಾಕೆ ಯೋಚನೆ, ಅವಳನ್ನು ವಶಪಡಿಸಿಕೊಂಡರಾಯಿತು ಅಂತ ಹೇಳಿದ್ರು. ಧಾರ್ಮಿಕನಾದ ರಾಜನಾದ್ದರಿಂದ ಅವನು ಅದನ್ನು ಒಪ್ಪಲಿಲ್ಲ. ಈ ಸಂಗತಿ ಸೇನಾಧಿಪತಿಯ ಕಿವಿಗೆ ಬೀಳಲು ಅವನು ಬಂದು ರಾಜನಿಗೆ ನಮಸ್ಕಾರ ಮಾಡಿ, ಪ್ರಭು, ಸೇವಕನ ಸ್ತ್ರೀಯು ತಮ್ಮ ಸ್ತ್ರೀಯೇ ಅಲ್ಲವೇ? ನಾನೇ ಅರ್ಪಿಸುತ್ತೇನೆ, ಒಪ್ಪಿಸಿಕೊಳ್ಳಬೇಕು. ಅದು ಇಷ್ಟವಿಲ್ಲದಿದ್ದರೆ ಅವಳನ್ನ ದೇವಸ್ಥಾನಕ್ಕೆ ಬಿಡುತ್ತೇನೆ. ದೇವದಾಸಿಯರನ್ನು ಗ್ರಹಿಸುವುದರಿಂದ ದೋಷ ಬರುವುದಿಲ್ಲ ಅಂತ ಭಿನ್ನವಿಸಿದ. ರಾಜ ಒಪ್ಪಲಿಲ್ಲ. ಕೋಪದಿಂದ, ರಾಜನಾಗಿದ್ದು ಇಂಥ ಅಧರ್ಮವನ್ನು ನಾನು ಮಾಡಲೆ? ನಾನೇ ಎಲ್ಲೆ ಮೀರಿ ನಡೆದರೆ ಸನ್ಮಾರ್ಗದಲ್ಲಿ ಯಾರು ನಡೆಯುತ್ತಾರೆ? ನೀನೇನೋ ರಾಜಭಕ್ತ, ಆದರೆ ನನ್ನನ್ನು ಪಾಪದಲ್ಲಿ ಪ್ರವರ್ತಿಸುವ ಹಾಗೆ ಹೇಳ್ತಾ ಇದ್ದೀಯಾ? ನೀನು ನಿನ್ನ ಧರ್ಮಪತ್ನಿಯನ್ನ ಬಿಟ್ಟರೆ ನಾನು ಆ ಅಪರಾಧವನ್ನ ಕ್ಷಮಿಸೋದಿಲ್ಲ. ಅಂತ ಅಧರ್ಮವನ್ನ ಅನುಮೋದಿಸುವುದಕ್ಕಿಂತ ಪ್ರಾಣತ್ಯಾಗ ಮೇಲು ಅಂತ ಹೇಳಿದ. ಪೌರರು, ಜನಪದರು ಎಲ್ಲ ಒಟ್ಟುಗೂಡಿ ಬಂದು ಅದೇ ಮಾತನ್ನು ಹೇಳಿದರಾದರೂ ರಾಜ ಅದನ್ನು ನಿರಾಕರಿಸಿದ ಮತ್ತು ಅದೇ ಕೊರಗಿನಲ್ಲಿಯೇ ಸ್ವಲ್ಪ ಕಾಲದ ನಂತರ ಸತ್ತು ಹೋದ. ಅದನ್ನು ನೋಡಿ ರಾಜಭಕ್ತನಾದ ಆ ಸೇನಾಧಿಪತಿಯು ಅಗ್ನಿ ಪ್ರವೇಶ ಮಾಡಿಬಿಟ್ಟ. ಹೀಗೆಂದು ಕತೆ ಹೇಳಿ ಬೇತಾಳವು, ಮಹಾರಾಜ, ರಾಜ, ಸೇನಾಧಿಪತಿ ಈ ಇಬ್ಬರಲ್ಲಿ ಯಾರು ಹೆಚ್ಚಿನ ಸತ್ವಶಾಲಿಗಳು? ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋದೀತು ಅಂತ ಹೇಳಿದ. ರಾಜನು, ದೊರೆಯೇ ಹೆಚ್ಚಿನ ಸತ್ವಶಾಲಿ ಅಂದ. ಸೇನಾಪತಿ ಏಕಲ್ಲ, ತನ್ನ ರಾಜನಿಗೆ ಅಂತ ಹೆಂಡತಿಯನ್ನ ಕೊಡುತ್ತೇನೆಂದು ಬಂದ, ಅಗ್ನಿ ಪ್ರವೇಶ ಮಾಡಿದ, ಕಂಡರಿಯದ ಹೆಣ್ಣನ್ನು ದೊರೆಯು ಬಿಟ್ಟಿದ್ದು ಏನು ದೊಡ್ಡದು ಅಂತ ಕೇಳಿದ. ಆಗ ರಾಜ, ಸತ್ಕುಲ ಪ್ರಸೂತನೂ ರಾಜಭಕ್ತನೂ ಆದ ಸೇನಾಪತಿಯು ತನ್ನ ಒಡೆಯನಿಗಾಗಿ ಹಾಗೆ ನಡೆದುಕೊಂಡದ್ದು ಅತಿಶಯವಲ್ಲ. ಯಾಕೆಂದ್ರೆ ಭೃತ್ಯರು ಅಂದ್ರೆ ಸೇವಕರು ತಮ್ಮ ಪ್ರಾಣವನ್ನಾದರೂ ಕೊಟ್ಟು ರಾಜನನ್ನು ರಕ್ಷಿಸುವುದು ಅವರ ವ್ರತವಾಗಿರುತ್ತದೆ. ರಾಜರು ಮದ್ದಾನೆಗಳ ಹಾಗೆ ನಿರಂಕುಶರಾಗಿ ವಿಷಯಾಸಕ್ತರಾಗಿ ಧರ್ಮ ಶೃಂಖಲೆಗಳನ್ನ ಕಿತ್ತು ಬಿಸಿಡುತ್ತಾರೆ. ಪಟ್ಟಾಭಿಷೇಕದ ನೀರು ತಲೆಯ ಮೇಲೆ ಬಿತ್ತೆಂದರೆ ಅದು ವಿವೇಕವನ್ನೆಲ್ಲಾ ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ಚಾಮರದ ಗಾಳಿ ಬೀಸಿತೆಂದರೆ ವೃದ್ಧೋಪದೇಶವೆಲ್ಲ ಧೂಳು ಸೊಳ್ಳೆ ನೊಣಗಳಂತೆ ಹಾರಿ ಹೋಗಿಬಿಡುತ್ತೆ. ಕಾಮ ಮೋಹಿತರಾಗಿ ನಹುಷನಂತ ರಾಜರೆಲ್ಲರೂ ವಿಪತ್ತಿಗೀಡಾದರು. ಈ ದೊರೆಯಾದರೋ ಉನ್ಮಾದಿನಿಗೆ ಮನಸ್ಸು ಕೊಡಲಿಲ್ಲ, ಅಧರ್ಮ ಮಾರ್ಗದಲ್ಲಿ ಹೆಜ್ಜೆ ಇಡಲಿಲ್ಲ. ಆದ್ದರಿಂದ ದೊರೆಯೇ ಹೆಚ್ಚಿನವನೆಂದು ನಾನು ತಿಳಿಯುತ್ತೇನೆ ಎಂದ.
ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳವು ರಾಜನ ಹೆಗಲಿನಿಂದ ಮಾಯವಾಗಿ ಮತ್ತೆ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು. ಶ್ರೋತೃಗಳೇ, ಇದಾಗಿತ್ತು ಬೇತಾಳವು ಹೇಳಿದ ಯಶೋಧನ ರಾಜನ ಕತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ. ಧನ್ಯವಾದಗಳು.